ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗದ ಜೊತೆಗೆ ಈಗ ಕೂಲಿ ಕಾಳಗ ಪ್ರಾರಂಭ ಆಗ್ಬಿಟ್ಟಿದ್ಯಾ? ಹೈಕಮಾಂಡ್ ಯಾರಿಗೆ ಕೂಲಿಯನ್ನ ಕೊಡುತ್ತೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಹಾಗಾದ್ರೆ ಏನಿದು ಈ ಕೂಲಿ ಪಾಲಿಟಿಕ್ಸ್? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಾದಾಟ ತೆರೆಮರೆಯಲ್ಲೇನಿಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವಿನ ಕಾದಾಟವು ಜಗಜ್ಜಾಹೀರಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ನಂತರ ಈ ಕಾದಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಯಿತು. ಎರಡೂ ಬಣದ ನಾಯಕರ ನಡುವೆ ವಾಗ್ಯುದ್ಧ ತಾರಕಕ್ಕೇರಿತು. ತಂತ್ರ ಪ್ರತಿತಂತ್ರಗಳನ್ನ ಹೂಡೋದಕ್ಕೆ ನಾಯಕರು ಮುಂದಾಗಿದ್ರು. ಇದರ ಬೆನ್ನಲ್ಲೇ ರಾಜಕೀಯ ಅಸಲಿ ಆಟ ಪ್ರಾರಂಭ ಕೂಡ ಆಯ್ತು. ಒಂದ್ ಕಡೆ ಸಿಎಂ ಬಣದವರು ಸಂಪುಟ ವಿಸ್ತರಣೆ ಮಾಡಿ ಅಂತ ದೆಹಲಿಗೆ ಹೋಗಿ ವಾಪಸ್ ಬಂದ್ರೆ, ಇನ್ನೊಂದ್ ಕಡೆ ಇವರಿಗೆ ಟಕ್ಕರನ್ನ ಕೊಡೋದಕ್ಕೆ ಸ್ವತಃ ಡಿಕೆಶಿ ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಆರ್ಡರ್ ಮಾಡಿದ್ರು. ಮೇ 4ರ ನಂತರ ಸಿಎಂ ಅನ್ನ ಕರೆಸಿ ನಾಯಕತ್ವ ಬದಲಾವಣೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿ ಹಕ್ಕೊತ್ತಾಯವನ್ನ ಮಾಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್ಲಿ, ಇಷ್ಟು ವರ್ಷ ಕೆಲಸ ಮಾಡಿದಕ್ಕೆ ಕೂಲಿ ಆದ್ರೂ ನೀಡಿ ಅಂತ ಒಂದ್ ರೀತಿ ಆರ್ಡರ್ ಅನ್ನ ಮಾಡಿ ಬಂದ್ರು. ಡಿಕೆಶಿ ಅವರು ಕೂಲಿ ಏನೋ ಕೇಳಿದ್ರು, ಬಟ್ ಕೂಲಿ ಪಡೆಯೋದಕ್ಕೆ ಇವ್ರಿಗಿಂತ ಅರ್ಹರು ಪಕ್ಷದಲ್ಲಿ ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಇಲ್ಲಿ ಬರುತ್ತೆ. ಡಿಕೆಶಿ ಅವರು ಯಾವ ಅರ್ಥದಲ್ಲಿ ಕೂಲಿಯನ್ನ ಕೇಳಿದ್ರು? ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ 2023ರಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದೀನಿ, ಇದಕ್ಕೆ ಕೂಲಿ ನೀಡಿ ಅಂದ್ರೆ ಸಿಎಂ ಸ್ಥಾನ ನೀಡಿ ಅಂತ ಕೇಳಿದ್ದಾರೆ. ಆದ್ರೆ ಇವ್ರಿಗಿಂತಲೂ ಮೊದಲು ಅಂದ್ರೆ 2013ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಡಿಕೆಶಿ ಅವ್ರಿಗಿಂತಲೂ ಮೊದಲೇ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ರಲ್ವಾ? ಹಾಗಾದ್ರೆ ಮೊದಲು ಕೂಲಿ ಯಾರಿಗ್ ನೀಡಬೇಕು, ಕೂಲಿಗೆ ಅರ್ಹರು ಯಾರು ಹಾಗಿದ್ರೆ ಅನ್ನುವಂತಹದ್ದು ಸದ್ಯದಲ್ಲೇ ಬಹಿರಂಗ ಆಗತ್ತೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.